ಲೋಕೇಶ್ವರ್ ಸರ್ ಈಗ ನೋಡಿ ಸರ್, ಟೆರರಿಸ್ಟ್ಗಳು ನಾವು ನೋಡಿದ್ದೀವಿ, ಈ ಕಡೆ ಉಮೇಶ್ ರೆಡ್ಡಿದು ನಾವು ನೋಡಿದ್ದೀವಿ. ಅಂದರೆ ಯಾವುದು ವೀಡಿಯೋಗಳು ವೈರಲ್ ಆಯಿತು ಅದರ ಮೂಲಕ ನಾವು ನೋಡಿದ್ದೀವಲ್ವಾ. ಇದಕ್ಕಿಂತ ಒಂದು ಲೋ ಲೆವೆಲ್ಗೆ ಯಾರು ಇಳಬಾರ್ದು. ನನಗೆ ದರ್ಶನ್ ಮತ್ತು ಸಹಚರರಿಗೆ ಫೆಸಿಲಿಟಿ ಕೊಡ್ತಾರೋ ಕೊಡಲ್ವೋ, ಕಂಬಳಿ ಕೊಡ್ತಾರೋ ಕೊಡಲ್ವೋ, ಬಿಸಿಲಿಗೆ ಅವ್ರು ನಿಲ್ಲಿಸ್ತಾರೋ ನಿಲ್ಲಿಸಲ್ವೋ, ಅವ್ರಿಗೆ ಹಿಂಸೆ ಕೊಡ್ತಾರೋ ಬೇರೆ ವಿಚಾರ ಸರ್. ಇದು ಬೇರೆ ವಿಚಾರ, ಕಂಪ್ಲೀಟ್ಲಿ ಬೇರೆ. ಇಷ್ಟೇ ವಿಚಾರಕ್ಕೆ ಬರ್ತೀನಿ ಸರ್ ನಾನು. ಉಮೇಶ್ ರೆಡ್ಡಿ ಮತ್ತು ಈಗ ಇನ್ನೊಂದು ಟೆರರಿಸ್ಟ್ಗಳು ಅಂತ ಅಂದ್ಕೊಳ್ಳಿ, ಇವ್ರ ಕೈಲಿ ಒಂದು ಫೋನ್ ಕೊಡಬಹುದಾದರೆ ಇದೇ ಟೆರರಿಸ್ಟ್ಗಳು ಎಲ್ಲಿ ಬೇಕಾದರೂ ಬ್ಲಾಸ್ಟ್ ಮಾಡೋಕ್ಕೆ ಕೇಸೋರಲ್ಲ. ಫಿಸಿಕಲಿ ಅವ್ರು ಇರಬೇಕು ಅಂತ ಏನಿಲ್ಲ ಸರ್, ಫಿಸಿಕಲಿನೇ ಟೆರರಿಸ್ಟ್ ಆಚೆ ಎಲ್ಲ ಓಡಾಡಬೇಕು ಅಂತ ಏನಿಲ್ಲ. ಫೋನು, ಮಾಹಿತಿ, ಕೋಡ್ ವರ್ಡ್ಗಳು, ಅವ್ರದ್ದೇ ನೂರಾರು ವಿಧಾನಗಳಿವೆ. ಈ ಉಮೇಶ್ ರೆಡ್ಡಿ ಅವನೇನಾದರೂ ಈ 25 ವರ್ಷಗಳಲ್ಲಿ ಅಕಸ್ಮಾತ್ ಅವನು ಆಚೆ ಇದ್ದಿದ್ದರೆ ಇಲ್ಲೇನು ರಿಪೋರ್ಟ್ ಆಗಿ ಕಂಪ್ಲೇಂಟ್ ಆಗಿ ಪತ್ತೆ ಹಚ್ಚಕ್ಕೆ ಶುರು ಮಾಡೋ ಕೇಸ್ಗಳು 20 ಅವತ್ತಿನ ಕಾಲಕ್ಕೇನೆ 25 ವರ್ಷಗಳ ಹಿಂದಿನ ಕತೆ ನಾನು ಮಾತಾಡ್ತಿರೋದು. ಇಷ್ಟೊತ್ತಿಗೆ 100, 150, 200, 500 ಮಾಡಿಬಿಟ್ಟಿರೋನು ಸರ್ ಅವನು. ಅಂಥ ಮನುಷ್ಯ ಯಾವುದೋ ಮನೆ ಯಜಮಾನ ಆರಾಮಾಗಿ ಓಡಾಡ್ಕೊಂಡು ಮಾತಾಡ್ತಾ ಇರ್ತಾನಲ್ಲ ಸರ್, ಆ ಥರ ಮಾತಾಡ್ಕೊಂಡು ಓಡಾಡ್ತಾ ಇರೋದವನು ಉಮೇಶ್ ರೆಡ್ಡಿ. ಸೊ ಇದು ಯಾವ ಮಟ್ಟದ ಕಾಂಪ್ರಮೈಸ್ ಸರ್? ಅವನು ದುಡ್ಡು ಕೊಟ್ಟಿದ್ದಾನೋ, ಫೋನ್ ತರಿಸ್ಕೊಂಡಿದ್ದಾನೋ, ಅವನ ಫೆಸಿಲಿಟಿಗೆ ಏನೇ ಮಾಡಿರಲಿ ಸರ್, ಇಂಥ ಮನುಷ್ಯನಿಗೆ ಯಾವುದೇ ಜೈಲಲ್ಲಿ ಯಾವುದೇ ವ್ಯಕ್ತಿ ಇರಲಿ ಈ ಥರ ಫೆಸಿಲಿಟಿ ಕೊಡಬಹುದಾ ಅಂತ ಒಂದು ಪಾಯಿಂಟ್ ಅಷ್ಟೇ. ಖಂಡಿತ ನೋಡಿ, ಇದ್ರಲ್ಲಿ ನೀವು ಯಾರು ಅಲ್ಲ, ಯಾವ ದನ ಕಾಯೋನ್ ಕೇಳಿದ್ರು ಕೊಡಬಾರ್ದು ಅಂತಲೇ ಹೇಳೋದು. ಈವನ್ ಸಣ್ಣ ಪುಟ್ಟ ವಿಚಾರಕ್ಕೆ ಮನೆಯಲ್ಲಿ ತಪ್ಪುಗಳು ಮಾಡಿದ್ರೆ ಅವ್ನು ಊಟ ಹಾಕ್ಬೇಡ, ಅವನ್ಗೆ ಇದು ಏನೋ ಮನೆಯೊಳಗ್ ಸೇರ್ಸ್ಬೇಡ, ಈ ತರದ ಪನಿಷ್ಮೆಂಟ್ ಸಾಮಾನ್ಯ ಮನೆಗಳಲ್ಲೇ ಕೊಡ್ತಾರೆ. ಅಂತದ್ರಲ್ಲಿ ಅವಂತ ಒಬ್ಬ ನಟೋರಿಯಸ್, ಅವನು ಗ್ಯಾಂಗ್ಸ್ಟರ್ ಅಲ್ಲ, ಯಾರು ಉಮೇಶ್ ರೆಡ್ಡಿ, ಅವ್ನ್ ಸಿಂಗಲ್ ಆಪರೇಟರ್ ಎಲ್ಲಾ ವಿಚಾರದಲ್ಲೂ. ಅವ್ರ ಗ್ಯಾಂಗ್ಸ್ಟರ್ದು ಪ್ರಶ್ನೆ ಇಲ್ಲ. ಅವ್ನ್ಗೆ ಯಾವ್ದೋ ಲಿಂಕ್ ಅಲ್ಲಿ ಅವನು ಹಣ ಮತ್ತೊಂದೆಲ್ಲ ತಡ್ಕೊಂತಿರ್ಬೋದು, ಇಲ್ಲಿ ಫೆಸಿಲಿಟಿ ಪಡ್ಕೊಳಕ್ ಮಾಡ್ತಾ ಇರ್ಬೋದು. ಆದ್ರೆ ಟೆರರಿಸ್ಟ್ ಮತ್ತೆ ಆ ಗೋಲ್ಡ್ ಕೇಸ್ ಅಲ್ಲಿ ಇರೋರ್ಗೆಲ್ಲ ಲಿಂಕ್ ಇದೆ, ಅದು ಗ್ಯಾಂಗ್ಸ್ಟರ್ ಟೀಮ್. ಅದು ಅವ್ರಗಳಲ್ಲಿ ಬೇಕಾದಷ್ಟು ಇವ್ರಿಗೆ ಒತ್ತಡ ಹಾಕೋರು, ದುಡ್ಡು ಕೊಡೋರು ಎಲ್ಲ ಇರೋದ್ರಿಂದ ಸಿಬ್ಬಂದಿಗಳನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೊಳಕ್ ಅವಕಾಶ ಇರುತ್ತೆ. ಇಲ್ಲಿ ಒಂದು ತಮ್ಮ ಗಮನಕ್ಕೆ ಕೊಡ್ತೀನಿ, ಈ ಏನು ಟೆರರಿಸ್ಟ್ ಸೆಲ್ಲು, ಉಮೇಶ್ ರೆಡ್ಡಿ ಸೆಲ್ಲು, ಆ ಗೋಲ್ಡ್, ಇವ್ರು ಯಾರು ಪಕ್ಕನೇ ಇಲ್ಲ. ನಿಮ್ಗೆ ಹೇಳ್ತಿದ್ದೀನಲ್ಲ, 5,000 ಜನಕ್ಕೆ ಅಕಾಮಿಡೇಟ್ ಮಾಡಿರೋ ಜಾಗ ಅದು. ತುಂಬಾ ವಿಶಾಲವಾದ, ಮೋರ್ ದೆನ್ ಒಂದು 50 ಎಕರೆ ವಿಸ್ತೀರ್ಣ ಇರುವಂತ ಜಾಗ ಅದು. ಯಾರ್ಯಾರ್ದು ಸೆಲ್ ಎಲ್ಲೆಲ್ಲಿದೆ ಅಂತ ನೀವು ಫೀಲ್ ಮಾಡಕ್ಕೆ ಆಗೋದಿಲ್ಲ. ತುಂಬಾ ಬೇರೆ ಬೇರೆ ಕಡೆ ಅದೆಲ್ಲ ಇರೋದು. ಅಲ್ಲೆಲ್ಲ ಓಡಾಡಕ್ಕೆ ಅಪರಾಧಿಗಳು ಏನು ಅಲ್ಲಿ ಒಳಗಿದ್ದಾರೆ, ಆರೋಪಿತರ ಇರ್ಬೋದು ಅಥವಾ ಪನಿಷ್ಮೆಂಟ್ ಅವ್ರ ಕೈಲಿ ಆಗಲ್ಲ. ಇದು ಖಂಡಿತ ಶೂಟ್ ಆಗಿರೋದು ಸಿಬ್ಬಂದಿಯಿಂದಲೇ. ಇವ್ರೀಗ ತನಿಖೆ ಮುಖ್ಯ ವಿಚಾರನು ಅದೇ ಅನ್ಸಿದೆ ನನಗೆ. ಯಾರು ಇವ್ರಿಗೆ ಅವೆಲ್ಲ ತೆಗೆದುಕೊಟ್ರು, ಆ ಸಿಬ್ಬಂದಿ ಯಾರು, ನಮ್ದು ಲೀಕ್ ಮಾಡಕ್ ಅವನೇ ಕಾರಣ ಅಂತ ಆ ಸಿಬ್ಬಂದಿಯ ವಿವರ ಪಡೆಯೋಕೋಸ್ಕರ ಇದು ಮುಖ್ಯ. ವಿಜಯಲಕ್ಷ್ಮಿ, ಧನ್ವೀರು ಅವ್ರನ್ನೆಲ್ಲ ದೀಪಾಗಿ ಹೋಗ್ತಾ ಇರೋದು ಒಳಗಿಂದ ಬರೋದಕ್ ಕಾರಣ ಆಗಿದ್ದು ಪ್ರಶ್ನೆಲಿ. ಆ ಫೆಸಿಲಿಟಿ ಕೊಡೋದಂತೂ ಟೋಟಲಿ ತಪ್ಪು, ಕೊಡಂಗೆ ಇಲ್ಲ ಅಲ್ಲಿ. ಈಗ ಹಂಗಿದ್ರೆ ಈ ಕೋರ್ಟ್ ಅಲ್ಲಿ ಹೋಗಿ ಒದ್ದಾಡೋದೆಲ್ಲ ಯಾಕಿತ್ತು? ಒಂದ್ ಬೆಡ್ಶೀಟ್ ಒಂದು ತಲ್ದಿಂಪ್ ಕೊಟ್ಟಿ ಸುಮ್ನಾಗ ಹೋಗ್ತಿದ್ರಲ್ಲ ಇವ್ರು. ದೊಡ್ಡ ಇಶ್ಯೂ ಆಗಿ ಜೈಲ್ ಕಡೆ ಎಲ್ಲ ಜನ ದಿನ ನೋಡ್ಕೊಂಡ್ ಕೂತ್ಕೊಂಡು ಅಂತದ್ ಇರ್ತಿರ್ಲಿಲ್ವಲ್ಲ. ಬಟ್ ವಿಚಾರ ಅದಲ್ಲ ಇದು. ಈಗ ಒಳಗಡೆ ಅವ್ರಿಗೆ ಏನ್ ಪ್ರಾಬ್ಲಮ್, ನಮ್ದೆಲ್ಲ ಲೀಕ್ ನಮ್ಮವ್ರೆ ಮಾಡ್ತಾ ಇದಾರೆ, ಅವ್ರನ್ನ ಹಿಡ್ದಾಕ್ಬೇಕು, ಅದನ್ನ ನಾವು ಫಸ್ಟ್ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಒಳ್ಳೆ ಯೋಚನೆ ಅಂತ ನನ್ಗೆ ಅನ್ಸಲ್ಲ. ಅದು ಯಾರೋ ಒಳ್ಳೆ ಸಿಬ್ಬಂದಿಗಳು ಇರ್ಬೋದು, ಯಾವ್ದಕ್ಕೋ ಬಲಿಯಾಗದವ್ರು, ಅವ್ರು ಇದೆಲ್ಲ ಅನ್ಯಾಯ ನೋಡಕ್ ಆಗದೇ ಶೂಟ್ ಮಾಡಿರ್ಬೋದು. ಕೇವಲ ದ್ವೇಷದ ಮೇಲೆ ಮಾಡಿದ್ರೆ ಅಭಿಪ್ರಾಯಕ್ಕೂ ತಗೊಳಕ್ ಆಗಲ್ಲ. ಸಿಬ್ಬಂದಿಗಳು ಒಳ್ಳೆಯವರು ಇದ್ದಾರೆ, ನಾನು ನನ್ ಜೊತೆ ಕೆಲಸ ಮಾಡಿದ್ದಾರೆ, ಅರ್ಧ ಟೀನು ಕುಡಿತಿರ್ಲಿಲ್ಲ ಅಂತ ಅಧಿಕಾರಿಗಳು ಸಿಬ್ಬಂದಿನೂ ನನ್ ಜೊತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಒಳಗಿನ ಗುಟ್ಟನ್ನ ತೆಗಿಯಕ್ಕೆ ಈ ತನಿಖೆ ಬಿಟ್ರೆ ವಿಜಯಲಕ್ಷ್ಮಿ ಅಥವಾ ಧನ್ವೀರ್ ವಿರುದ್ಧ ಅಂತ ನನಗೇನು ಅನಿಸ್ತಿಲ್ಲ.